ವಕೀಲರಾದ ಸಿ.ವಿ. ನಾಗೇಶ್ 3 ಅಂಶಗಳ ಆಧಾರದಲ್ಲಿ ವಾದ ಮಂಡಿಸಿದ್ರು. ದರ್ಶನ್ರನ್ನ ದೋಷಿಯನ್ನಾಗಿ ತೋರಿಸಲಾಗಿದೆ. ತನಿಖಾಧಿಕಾರಿ ಅತ್ಯುತ್ತಮ ತನಿಖೆ ನಡೆಸಿದ್ದಾರೆಂದು ಎಸ್ಪಿಪಿ ಕೋರ್ಟ್ಗೆ ಹೇಳಿದ್ದಾರೆ. ಆದ್ರೆ ನನ್ನ ಪ್ರಕಾರ ಇದೊಂದು ಕೆಟ್ಟ ತನಿಖೆ ಅಂತ ವಾದ ಮಂಡಿಸಿದ್ರು. ತನಿಖೆ ಹೇಗೆ ಲೋಪ ಎಂಬುದರ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪುಗಳಿವೆ ಅಂತ ಹೇಳಿದ್ರು. ಸಿ.ವಿ. ನಾಗೇಶ್ ಅವರ ವಾದಕ್ಕೆ ಪ್ರತಿವಾದ ನಡೆಸಿದ ಎಸ್ಪಿಪಿ ಪ್ರಸನ್ನ ಕುಮಾರ್ ಸುಪ್ರೀಂ ಕೋರ್ಟ್ನ ಪ್ರತಿಗಳನ್ನ ನಮಗೆ ನೀಡಿಲ್ಲ, ಕೋರ್ಟ್ಗೆ ಸಲ್ಲಿಸುವ ದಾಖಲೆಗಳನ್ನ ನಮಗೂ ನೀಡಬೇಕು ಅಂತ ಹೇಳಿದ್ದಾರೆ. ಈ ವೇಳೆ ಎಸ್ಪಿಪಿಗೆ ಉತ್ತರಿಸಿದ ದರ್ಶನ್ ಪರ ವಕೀಲರಾದ ಸಿ.ವಿ. ನಾಗೇಶ್, ಇದು ಸುಪ್ರೀಂ ಕೋರ್ಟ್ನಲ್ಲಿ ವರದಿಯಾಗಿರುವ ತೀರ್ಪು. ನಾವು ಕಷ್ಟಪಟ್ಟು ಸಂಗ್ರಹಿಸಿರೋದ್ರಿಂದ ನಿಮಗೆ ನೀಡಬೇಕಿಲ್ಲ, ಆದರೂ ಕೊಡ್ತೇವೆ ಅಂತ ಹೇಳಿದ್ದಾರೆ. ದರ್ಶನ್ ವಿರುದ್ಧ ಸಾಂದರ್ಭಿಕ ಪ್ರತ್ಯಕ್ಷ ಸಾಕ್ಷಿಗಳನ್ನ ಹೆಸರಿಸಲಾಗಿದೆ. ರೇಣುಕಾಸ್ವಾಮಿ ದೇಹದ ಮೇಲಿನ ಕೆಲ ಗಾಯಗಳು ನಾಯಿ ಕಚ್ಚಿದ್ರಿಂದಾಗಿದೆ, ಆದ್ರೆ ಇದನ್ನ ಹಲ್ಲೆಯಿಂದಾದ ಗಾಯಗಳೆಂಬಂತೆ ಬಿಂಬಿಸಲಾಗಿದೆ. ಕೋರ್ಟ್ ಈ ಬಗ್ಗೆ ತನಿಖಾಧಿಕಾರಿಯನ್ನ ಪ್ರಶ್ನಿಸಬೇಕು ಅಂತ ವಾದಿಸಿದ್ರು. ಜೂನ್ 12ರಂದು ಸಂಜೆ ಕತ್ತಲೆಯಲ್ಲಿ ಪಂಚನಾಮೆ ಮಾಡಿ ಮುರಿದ ಲಾಠಿ, ಸ್ಟೋನಿ ಬ್ರೂಕ್ ಹೆಸರಿರುವ ವಾಟರ್ ಬಾಟಲ್, ರಕ್ತದ ಕಲೆ ಇರುವ ಮರದ ಕೊಂಬೆ, ನೈಲಾನ್ ಹಗ್ಗ